ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್ಗೆ. ಅದಕ್ಕಿಂತ ಮುಂಚೆ ಟಕ್ಕಾರ ನನಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಂಗೆ ಗಂಟೆ ಹೊಡಿರಿ, ದೇವಸ್ಥಾನದಲ್ಲಿ ಗಂಟೆ ಹೊಡೆದಂಗೆ ಟಣ್ ಅನ್ನಂಗೆ. ಓಕೆ, ಮೊದಲನೇ ಅಪ್ಡೇಟು ರವಿಚಂದ್ರನ್ ಅಶ್ವಿನ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಅಶ್ವಿನ್ ಅವರು ಇವಾಗ ವಿಡ್ರಾ ಮಾಡ್ಕೊಂಡಿದ್ದಾರೆ, ಯಾಕಂದರೆ ಅವ್ರ ಮೊದಲು ಹೆಲ್ತ್ ಇಶ್ಯೂ ಇರೋದ್ರಿಂದ ಅಡ್ಮಿಟ್ ಆಗಿರೋದ್ರಿಂದ ಅವರು ಹೋಗಿದ್ದಾರೆ ಚೆನ್ನೈಗೆ ಅಂತ ಅಪ್ಡೇಟ್ ಬಂತು. ಇವತ್ತು ಇರಲಿಲ್ಲ ಅವರು. ನಾಳೆ ಅಥವಾ ನಾಡಿದ್ದು ಅವರೇನಾದರೂ ಅವೈಲೇಬಲ್ ಆಗ್ತಾರಾ ಅಂತ ಕೇಳಿದ್ರೆ ಅವೈಲೇಬಲ್ ಆಗಬಹುದಾ, ಫಸ್ಟು ಆಗ್ತಾರ ಅನ್ನೋದು ಗೊತ್ತಿಲ್ಲ ನನಗೆ. ಆಗಬಹುದಾ ಅವರು ಅಂತ ಕೇಳಿದ್ರೆ ಅವರು ಆಗಬಹುದಂತೆ. ಅಂದರೆ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ, ಅವರು ಮ್ಯಾಚಿಗೆ ಇನ್ ಕೇಸ್ ಅವರು ಬಂದರು ಅಂತಂದರೆ ಆಡ್ಬೋದಾ, ಮ್ಯಾಚ್ನ ಆಡ್ಬೋದಾ ಅಂತ ಕೇಳಿದ್ರೆ ಮ್ಯಾಚ್ನ ಅವರು ಆಡಬಹುದು ಅಂತ ಇವಾಗ ಡಿಸೈಡ್ ಆಗಿದೆ ಅಂತ. ಇವಾಗ ಡಿಸೈಡ್ ಆಗಲ್ಲ, ಮುಂಚೆನೇ ರೂಲ್ಸಲ್ಲಿ ಇರುತ್ತೆ. ಸೊ ಅಂಪೈರನ್ನು ಫೇವರ್ ಮಾಡಿದ್ರೆ ಅಂತ ದಿನೇಶ್ ಕಾರ್ತಿಕ್ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಫೇವರ್ ಬದನೇಕಾಯಿ ಏನಿಲ್ಲ ಅಲ್ಲಿ, ಬಟ್ ಅದೇ ಎಮರ್ಜೆನ್ಸಿ ಸಿಚುವೇಶನ್ ಇರೋದ್ರಿಂದ ಅವ್ರು ವಿಡ್ರಾ ಮಾಡ್ಕೊಂಡಿದ್ರು ಕೂಡ ಮತ್ತೆ ಮ್ಯಾಚ್ಗೆ ಬಂದರು ಅಂತ ಅಂದರೆ ಅವ್ರನ್ನ ಸೇರಿಸ್ತಾರಂತೆ ಡೇ 4 ಮತ್ತು ಡೇ 5 ಬಟ್ ಅದು ಖಂಡಿತ ಆಗೋದಿಲ್ಲ. ನಮ್ಗೆ ಗೊತ್ತಿರೋಂಥ ವಿಚಾರ, ಒಂದ್ಸಲ ವಿಡ್ರಾ ಮಾಡ್ಕೊಂಡು ಹೋದ್ರು ಅಂತಂದರೆ ಮತ್ತೆ ಬರೋದು ಸಿಕ್ಕಾಪಟ್ಟೆ ರೇರೆಸ್ಟ್ ಸೀನ್ ಇನ್ ಕ್ರಿಕೆಟ್ ಆಗೋಗ್ಬಿಡ್ತೀವಿ. ಇನ್ ಕೇಸ್ ಏನಾದ್ರು ಅಶ್ವಿನ್ ಅವರು ಡೇ 5 ಅಥವಾ ಡೇ 4 ನಾಳೆಗೋ ಏನಾದ್ರು ಬಂದರು ಅಂತ ಅಂದರೆ. ಅಪ್ಡೇಟ್ ಬಿಟ್ಟು ಗ್ರೇಮ್ ಸ್ವಾನ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಇಂಡಿಯನ್ ಕ್ರಿಕೆಟ್ ಬಗ್ಗೆ. ಯಾಕಂದರೆ ಇವತ್ತು ಅಗ್ರೆಸಿವ್ ಇಂಟೆಂಟಲ್ಲಿ ಆಡಿದ್ದು ಯಶಸ್ವಿ ಜೈಸ್ವಾಲ್ ಜೊತೆಗೆ ಶುಭ್ಮನ್ ಗಿಲ್ ಕೂಡ ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ದು. ಥರ್ಡ್ ಸೆಷನ್ ಒಂಥರ ಫುಲ್ ಟೋಲ್ ತೊಗೊಂಡ್ಬಿಟ್ರು. ನೆನ್ನೆ ಯಾವ ಥರ ಅವ್ರು ತೊಗೊಂಡಿದ್ರು ನಮಗೆ ಇವತ್ತು ಇವರೇ ಅವರಿಗೆ ಕೊಟ್ಟಿದ್ರೆ ಅವ್ರದ್ದು ಬಾಲ್ ಅಂತ ನೆನ್ನೆ ಫುಲ್ ಸೌಂಡ್ ಮಾಡಿತ್ತು. ಇವತ್ತು ಇವ್ರದ್ದು ಯಾವುದು ಅಂತಂದರೆ ಇವರು ಓನ್ ಬಾಲ್ ಆಡ್ತಾ ಇದ್ದಾರೆ. ಇವರು ಹೊಸ ವರ್ಷನ್ ಆಫ್ ಬಾಲ್ ಆಡ್ತಾ ಇದ್ದಾರೆ ಇವರು. ಅದೇ ಬಾಲ್ ಅಂತ ಹೇಳಿದರೆ ಗ್ರೇಮ್ ಸ್ವಾನ್ ಪ್ರಕಾರ ಬಾಲ್ ಆಡ್ತಿದ್ರಂತೆ. ಯಾಕಂದರೆ ಬ್ರೆಂಡನ್ ಮೆಕಲಮ್ ಅವರು ಕೋಚ್ ಆದಾಗ ಅವಾಗ ಸ್ಟಾರ್ಟ್ ಆಗಿದ್ದು ಬಾಲ್ ಅನ್ನೋ ಒಂದು ಅಪ್ರೋಚು. ಇವಾಗ ರಾಹುಲ್ ದ್ರಾವಿಡ್ ಅವರು ಇರೋದ್ರಿಂದ ರಾಹುಲ್ ದ್ರಾವಿಡ್ನ ವಾಲ್ ಅಂತ ಕರೀತಾರೆ. ಅದರಿಂದ ಬಾಲ್ ಆಡ್ತಾ ಇದ್ದಾರಂತೆ ನಮ್ಮ ಟೀಮ್ ಇಂಡಿಯಾ. ನಮ್ದು ಯಾವ ಬಾಲು ಇಲ್ಲ ಗುರು, ನಮ್ಮದು ಸಿಚುವೇಶನ್ ಮೇಲೆ ಅಡಾಪ್ಟ್ ಆಗೋವಂಥ ಬಾಲು ಅಷ್ಟೇ. ಇವ್ರ ಥರ ಬಾಲು ಅಲ್ಲ, ಬಾಲು ಅಲ್ಲ, ನಮ್ದು ಯಾವ ಬಾಲು ಅಲ್ಲ, ನಮ್ಮದು ಸಿಚುವೇಶನ್ ಬಾಲ್ ಅಷ್ಟೇ. ಅಪ್ಡೇಟ್ ನಂಬರ್ 3, ರವಿ ಶಾಸ್ತ್ರಿ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಒಂಥರ ಫನ್ನಿ ಸ್ಟೇಟ್ಮೆಂಟ್ ಅಂತ ಹೇಳಬೇಕು. ಜೋ ರೂಟ್ ಅವರ ಬಗ್ಗೆ 89 ಓವರ್ ಬೌಲಿಂಗ್ ನಾವು ಮಾಡಿದ್ದಾರೆ ಈ ಒಂದು ಸೀರೀಸಲ್ಲಿ. ಸಿಕ್ಕಾಪಟ್ಟೆ ಬೌಲಿಂಗ್ ಮಾಡಿದ್ರೆ, ಹಂಗೆ ವಿಕೆಟ್ಸ್ನ ಕೂಡ ತೆಗೆದಿದ್ದಾರೆ. ಇವರು ಮೋರ್ ಆಫ್ ಎ ಬೌಲರ್ ಆಗಿ ಆಡ್ತಾ ಇದ್ದಾರಲ್ಲ ಗುರು. ಜೋ ರೂಟ್ ಮೋರ್ ಆಫ್ ಎ ಬ್ಯಾಟರ್ ಆಗಿ ಆಡಬೇಕು. ಫ್ಯಾಪ್ 4 ಅಂತ ನಾವೇನು ಕರಿತೀವಿ, ಈ ಫ್ಯಾಪ್ 4ಅಲ್ಲಿ ಒಂಥರ ಹರ್ ಇಲ್ಲದೇ ಇರೋಂಥ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಯಾಕಂದರೆ ಬ್ಯಾಟಿಂದ ಏನು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಯಾಕಂದರೆ ಒಂಥರ ಮಾಡಿರೋ ಓವರ್ಸ್ಗೂ ಅವ್ರು ಹೊಡೆದಿರೋಂಥ ರನ್ಸ್ಗೂ ಒಂಥರ ಸಂಬಂಧನೇ ಇಲ್ಲ. ಒಂಥರ ಮೋರ್ ಆಫ್ ಎ ಬೌಲರ್ ಥರ ಆಡ್ತಾರೆ. ಬಟ್ ಬೌಲಿಂಗ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಚೆನ್ನಾಗಿ ಕೊಡ್ತಾರೆ ಬ್ಯಾಟಿಂಗಿಗಿಂತ. ಒಂಥರ ಅವರು ಕೂಡ ಒಂಥರ ಈ ಸೀರೀಸಲ್ಲಿ ಫ್ಲಾಪ್ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಕಾರಣ ಅವ್ರು ಯಾಕೆ ಬೌನ್ಸ್ ಬ್ಯಾಕ್ ಆಗ್ತಾರೆ ಅಂತ. ಅಪ್ಡೇಟ್ ನಂಬರ್ 4, ಗೌತಮ್ ಗಂಭೀರ್ ಅಣ್ಣ ಆಕ್ಟಿವ್ ಆದ್ರಪ್ಪ. ಮುಂಚೆ ಎಲ್ಲ ನಮ್ಮ ಟಾಪ್ 5 ಗೌತಮ್ ಗಂಭೀರ್ ಅಣ್ಣನ ಸ್ಟೇಟ್ಮೆಂಟ್ ಇಲ್ಲ ಅಂತಂದರೆ ಎಂಡ್ ಆಗ್ತಾನೆ ಇರಲಿಲ್ಲ. IPL ಬರಲಿ ಇರಿ ಬರ್ತಾವ ಸ್ಟೇಟ್ಮೆಂಟ್ಗಳು, ಸುರಿಮಳೆನೇ ಬರ್ತಾ ಇರ್ತವೆ. ಬಟ್ ಇವಾಗ ಸ್ವಲ್ಪ ಸೈಲೆಂಟ್ ಆಗಿ ಹೋಗ್ಬಿಟ್ಟಿರೋಂಥ ಕೌಂಟರ್ ಸ್ಟೇಟ್ಮೆಂಟ್ಗಳೇನು ಕೊಡ್ತಾ ಇರಲಿಲ್ಲ. ಇವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಒಬ್ಬರೇ ಗುರು, ನನಗೆ ನಿದ್ದೆಗಡಿಸ್ತಂಥ ಕ್ಯಾಪ್ಟನ್ ಯಾರು ನನಗೆ IPL ಅಲ್ಲಿ ಅಂತ ಅಂದರೆ ಅದು ರೋಹಿತ್ ಶರ್ಮಾ ಮಾತ್ರನೇ. ಬೇರೆ ಯಾವ ಕ್ಯಾಪ್ಟನ್ ಬಗ್ಗೆನೂ ತಲೆನೇ ಕೆಡ್ಸ್ಕೊಂತಿಲ್ಲ. ರೋಹಿತ್ ಶರ್ಮಾ ಒಬ್ಬರು ತಲೆ ಕೆಡಿಸಿ ತಲೆಗೆ ಮೆದುಳು ಹಾಕಿ ವಾಪಸ್ ತಲೆಯಲ್ಲಿ ಮೆದುಳಿದ್ದೇ ಇರುತ್ತಲ್ವ, ತಲೆಗೆ ಕೈ ಹಾಕ್ಬಿಟ್ಟು ಮೆದುಳು ಕೇಳ್ತಿದ್ದ ಕ್ಯಾಪ್ಟನ್ ಯಾರು ಅಂತ ಅದು ರೋಹಿತ್ ಶರ್ಮಾ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ಸಿರಾಜ್ ಬೈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಸಿರಾಜ್ ಬೈ ಮಿಂಚ್ಬಿಟ್ರು 4 ವಿಕೆಟ್ನ ತೆಗೆದುಬಿಟ್ಟು. ಸಿರಾಜ್ ಬೈಗೆ ಒಂಥರ ಇದು ಹೋಮಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ಅಂತ ಹೇಳಬೇಕು. ಸಿರಾಜ್ ಬೈ ಮಾಡಿದಂಥ ಬೆಸ್ಟ್ ಸ್ಪೆಲ್. ಯಾಕಂದರೆ ರೀಸೆಂಟಾಗಿ ಏನಂತ ಕಳೆಯಾಗಿ ಕಾಣಿಸ್ತಾ ಇರಲಿಲ್ಲ. ಫಸ್ಟ್ ಮ್ಯಾಚ್ ಅಂತೂ ಒಂಥರ ಡಮ್ಮಿ ಆಗಿ ಆಡಿದ್ರು. ಅದಾದಮೇಲೆ ಬಂದಂಥ ಇದೊಂಥರ ಬೌನ್ಸ್ ಬ್ಯಾಕ್ ಆಫ್ ಸಿರಾಜ್ ಬೈ ಅಂತ ಹೇಳಬೇಕು. 4 ಕ್ರೂಷಿಯಲ್ ವಿಕೆಟ್ಸ್ನ ಎತ್ತಿದ್ರು. ಬೇಗ ಎತ್ತಿದ್ರಿಂದನೇ ನಾವು ಇವಾಗ ಇಷ್ಟು ದೊಡ್ಡ ಲೀಡ್ನ ತೊಗೊಳೋದಕ್ಕೆ ಕಾರಣವಾಗಿರೋದು. ಸಿರಾಜ್ ಬೈ ಕಾಂಟ್ರಿಬ್ಯೂಷನ್ ಈ ಮ್ಯಾಚಲ್ಲಿ ಮರೆಯೋಂಗಿಲ್ಲ. ಸಿರಾಜ್ ಬೈ ಹೇಳಿದರೆ ಸ್ಲಿಪ್ಪಿಗೆ ಕ್ಯಾರಿ ಆಗ್ತಾ ಇರಲಿಲ್ಲ. ಒಂದು ವೇಳೆ ಎಡ್ಜ್ ಹೊಡೆದಿತ್ತು ಅಂದ್ರೆ ಬಾಲ್ ರಿವರ್ಸ್ ಆಗ್ತಿತ್ತು, ಸ್ಲಿಪ್ಪಿಗೆ ಕ್ಯಾರಿ ಆಗ್ತಾ ಇರಲಿಲ್ಲ. ಸ್ಲಿಪ್ಪಿಗೆ ಕ್ಯಾರಿ ಆಗ್ತಿಲ್ಲ ಅಂದರೆ ಸ್ವಲ್ಪ ಸ್ಲಿಪ್ನ ಹತ್ರ ಎತ್ಕೊಂಡಿದ್ದಾಗಿತ್ತಲ್ಲ. ಓಕೆ, ಏನೋ ಒಂದು ಸ್ಟ್ರಾಟಜಿ, ಅವ್ರದ್ದು ಸ್ಟ್ರಾಟಜಿಗಳು. ಆ ಸ್ಟ್ರಾಟಜಿ ಪ್ರಕಾರ ಅವರು ಮಿಡ್ ವಿಕೆಟ್ನ ನಿಲ್ಸ್ಕೊಂಡಿರೋಂತೆ, ನಾನು ಸ್ಕ್ವೇರಾಗಿ ನಿಲ್ಸ್ಕೊಂಡಿರಂತೆ ನಾನು ಕ್ಯಾಶಿಂಗ್ ಪೊಸಿಷನಲ್ಲೇ ನಿಲ್ಸ್ಕೋಬೇಕು, ಅಥವಾ LBW ಮಾಡಬೇಕು, ಇಲ್ಲ ಬೋಲ್ಡ್ ಮಾಡಬೇಕು. ನಾನು ಬೇರೆ ಥರ ವಿಕೆಟ್ ಎತ್ತಕ್ಕೋಯ್ತು ಅಂದರೆ ವಿಕೆಟ್ ಇಲ್ಲಿ ಬೀಳೋದಿಲ್ಲ ಅಂತ ಅವರಿಗೆ ಗೊತ್ತಾಯ್ತಂತೆ. ಅವರ ಸ್ಟ್ರಾಟಜಿನ, ಅವರ ಪ್ಲ್ಯಾನ್ನ ಫಾಲೋ ಮಾಡಿದ್ರಂತೆ. ಆ ಪ್ಲ್ಯಾನ್ ಪ್ರಕಾರನೇ ವಿಕೆಟ್ಸ್ಗಳು ಬಿತ್ತು ಅಂತ ಹೇಳಿದರೆ, ಬೋಲ್ಡ್ ಮಾಡಿದ್ದಾಗಿರ್ಬೋದು, ಫೋಕ್ಸ್ ಔಟ್ ಆಗಿದ್ದಾಗಿರ್ಬೋದು, ಕ್ಯಾಚ್ ಕೊಟ್ಬಿಟ್ಟು. ಇದೆಲ್ಲ ಅವರ ಸ್ಟ್ರಾಟಜಿ ಪ್ರಕಾರ, ಅವರ ಪ್ಲ್ಯಾನ್ ಪ್ರಕಾರನೇ ಎಕ್ಸಿಕ್ಯೂಟ್ ಆಯಿತು ಅಂತ ಹೇಳಿದರೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ಇದಿಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಹಾಗೆ ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ಸಬ್ಸ್ಕ್ರೈಬ್ ಹಾಕೋಬೋದು. ಲಿಂಕ್ ಡೌನ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಬಾ.